ಮೈಸೂರು ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರೂ ಆದ ಬಡಗಲ್ಪುರ ನಾಗೇಂದ್ರ ಅವರು ಮಾತನಾಡಿ, ಬೆಂಗಳೂರಿನಲ್ಲಿ ಶ್ರೀ ನಂಜುಂಡಸ್ವಾಮಿ ಜನ್ಮದಿನ ಹಾಗೂ ರೈತ ಸಂಘದ ಸಮಾವೇಶವನ್ನ ಮಾಡಲಾಯಿತು. ಆ ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದರಿಂದಾಗಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಪತ್ರಿಕಾ ಭವನದಲ್ಲಿ ಕೃಷಿಯಲ್ಲಿ ಕರ್ನಾಟಕ ಮಾದರಿಗೆ ರೈತ ಸಮುದಾಯದ ಹಕ್ಕೊತ್ತಾಯಗಳೆಂಬ ಪುಸ್ತಕವನ್ನ ಬಿಡುಗಡೆ ಮಾಡಿದ್ರು. ಈ ಪುಸ್ತಕದಲ್ಲಿ ಕೃಷಿ ಹಾಗೂ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡಬೇಕು, ಸಣ್ಣ ಕಾಫಿ ಬೆಳೆಗಾರರಿಗೆ ವಿದ್ಯುತ್ ಸಬ್ಸಿಡಿಯನ್ನ ನೀಡಬೇಕು, ರಾಜ್ಯದ ರೈತರಿಗೆ ಬೆಂಬಲ ನೀಡಬೇಕು, ರೈತರನ್ನ ಕೃಷಿ ಸಾಲದಿಂದ ಮುಕ್ತ ಮಾಡಬೇಕು, ರೈತರ ಮಕ್ಕಳನ್ನ ಮದುವೆಯಾಗುವವರೆಗೆ 5 ಲಕ್ಷ ಪ್ರೋತ್ಸಾಹಧನ ನೀಡಬೇಕು, ಇವುಗಳನ್ನ ಸರ್ಕಾರ ಪೂರೈಸಬೇಕು ಅಂತ ಹೇಳಿದ್ರು. ಕರ್ನಾಟಕ ಮಾದರಿ ಹೇಗಿರಬೇಕು ಅನ್ನೋ ಬಗ್ಗೆ ಪ್ರಸ್ತಾಪ ಮಾಡ್ತೀನಿ. ಬಜೆಟ್ ಮಾತಾಡ್ತಿದ್ದೇನೆ. ಕರ್ನಾಟಕ ಮಾದರಿಯಲ್ಲಿ ಕೃಷಿ ಮಾದರಿ ಹೇಗಿರಬೇಕು 10 ವರ್ಷದಲ್ಲಿ ಅನ್ನೋದನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಇದರಲ್ಲಿ ಅಲ್ಪಕಾಲೀನ ಹಕ್ಕೊತ್ತಾಯಗಳನ್ನು ಮನವಿ ಮಾಡಿದ್ವಿ. ದೀರ್ಘಕಾಲದ ತಕ್ಷಣಕ್ಕೆ ಏನಾಗಬೇಕು ಅನ್ನೋ ಹಕ್ಕೊತ್ತಾಯ ಮಾಡಿದ್ವಿ. ಅಲ್ಪಕಾಲಿಕ ಮತ್ತು ದೀರ್ಘಕಾಲದಲ್ಲಿ ಏನಾಗಬೇಕು ಅನ್ನೋ ನಮ್ಮ ನಿರೀಕ್ಷೆಗಳು 3 ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ತನ್ನ ಆರ್ಥಿಕ ಇತಿಮಿತಿಯಲ್ಲಿ ಕೃಷಿ ಕ್ಷೇತ್ರಕ್ಕೆ ಏನು ಆದ್ಯತೆಗಳನ್ನು ಕೊಡಬಹುದು ಅನ್ನೋಂಥ ವಿಚಾರವನ್ನ ಈ 75 ಮಂದಿಯಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ. ಪ್ರಮುಖವಾಗಿ ಬರಮುಕ್ತ ಕರ್ನಾಟಕದ 10 ವರ್ಷದಲ್ಲಿ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ಪ್ರಸ್ತಾಪಗಳನ್ನು ಮಾಡಿದ್ವಿ. ಬರಮುಕ್ತ ಕರ್ನಾಟಕ ಆಗ್ಬೇಕಾದ್ರೆ ಹವಾಮಾನ ವೈಪರೀತ್ಯ ಮತ್ತು ಬರಮುಕ್ತ ಎರಡೂ ಕೂಡ ಜೋಡಣೆ ಮಾಡಿ ಇದು ಒಂದೇ. ಏನೇನು ಮಾಡಬೇಕು ಅನ್ನೋದು ಕೂಡ ನಾವು ಏನೇನು ಮಾಡಬೇಕು ಅನ್ನೋದು ಕೂಡ ರೈತರ ಪರವಾಗಿ ಸರ್ಕಾರ ರೂಪಿಸಬೇಕು, ರೈತ ಪರವಾದ ನೀತಿಗಳನ್ನು ಏನು ಅನುಸರಿಸಬೇಕು ಅನ್ನೋ ವಿಚಾರದಲ್ಲಿ ಅಕಾಡೆಮಿಕ ತಂತ್ರದ ಜೊತೆ, ಆರ್ಥಿಕ ತಂತ್ರದ ಜೊತೆ, ಕೃಷಿ ತಂತ್ರದ ಜೊತೆ, ಆಡಳಿತ ತಂತ್ರದ ಜೊತೆ ಮತ್ತು ನಾವು ಹೋರಾಟಗಾರರು ಸೇರಿ ಸರ್ಕಾರ ಒಂದು ಒಪ್ಪಂದವನ್ನು ಮಾಡಿದೆ. ಪ್ರೊಫೆಸರ್ ಮುನಿಯನ್ನ ನೆನಪು ಮೊನ್ನೆ ಹಮ್ಮಿಕೊಂಡಿದ್ದು ಮೊನ್ನೆ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು. ಸರ್ಕಾರ ಪರವಾಗಿ ಎಸ್ ಸಿ ಮಾದೇವಪ್ಪ ಮತ್ತೆ ಸಲಹೆಗಾರರಾದಂಥ BR ಪಾಟೀಲರು, ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜರು ಇವರು ಬಂದಿದ್ರು. ಮುಖ್ಯಮಂತ್ರಿಗಳು ಕೂಡ ಅಲ್ಲಿದ್ದು ಉದ್ಘಾಟನೆ ಮಾಡಿ ನಮ್ಮ ಒಪ್ಪಂದವನ್ನು ಸ್ವೀಕರಿಸಿ ಕೆಲವು ಮಾತುಗಳನ್ನು ಆಡಬೇಕು. ಸೊ ಆ ಒಪ್ಪಂದ ಮಂಡಳಿಗೆ ಲಿಖಿತವಾಗಿ ಪುಸ್ತಕ